ನಾನು ಕಂಚೆಕಾಯಿ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಹೇರಳೆಕಾಯಿ ಅಂತ ಹೇಳ್ತಾರೆ ಕೆಲವರು. ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತೆಂಗಿನಕಾಯಿ 1 ಬಟ್ಲು ತುರಿದಿಟ್ಕೊಂಡಿದ್ದೀನಿ. ಹಸಿಮೆಣಸು 1-2 ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಬೆಲ್ಲ, ಎಳ್ಳು, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಉಪ್ಪು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮಸಾಲ ಹುರ್ಕೊಳ್ತೀನಿ. ಮೊದಲಿಗೆ ಒಂದು ಬಾಣಲಿ ತಗೊಂಡು ಉದ್ದಿನಬೇಳೆ ಹುರ್ಕೊಳ್ತೀನಿ. ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಒಣಮೆಣಸು ಹಾಕ್ಕೊಳ್ತೀನಿ. ನಾನೊಂದು 5-6 ಹಾಕ್ಕೊಂಡಿದ್ದೀನಿ. ಅವರವರಿಗೆ ಖಾರಕ್ಕೆ ಎಷ್ಟು ನೋಡಿ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಹುಳಿ ಸಿಹಿ ಖಾರವಾಗಿ ಇರಬೇಕು. ಹುಳಿ ಇಲ್ಲದಿದ್ದರೆ ಚೆನ್ನಾಗಾಗಲ್ಲ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಜೀರಿಗೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ತೀನಿ. ಸಾಸಿವೆನೂ 1/4 ಸ್ಪೂನ್ ಹಾಕ್ಕೊಳ್ತೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಸಾಕು, ಇದು ಹುರಿದಿದ್ದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಹೀಗೆ ಎಳ್ಳು ಹಾಕಿ ಹುರ್ಕೊಳ್ಬೇಕು. ಚಟಪಟ ಅನ್ನೋರಿಗೂ ಹುರಿಬೇಕು. ಒಂದು 2 ಸ್ಪೂನಷ್ಟು ತಗೊಂಡಿದ್ದೀನಿ ಎಳ್ಳು. ಸಾಕು, ಇದು ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಮಸಾಲ ಹುರಿದಾಯಿತು. ಈಗ ಕಂಚೆಕಾಯಿ ಸಿಪ್ಪೆಯನ್ನು ಬೇಯಿಸ್ಕೊಳ್ತಿದ್ದೀನಿ. ಎಣ್ಣೆ ಹಾಕ್ಕೊಳ್ತೀನಿ. ಈಗ ಸಾಸಿವೆ, ಜೀರಿಗೆ ಹಾಕ್ಕೊಳ್ತೀನಿ. ಒಂಚೂರು ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಹೆಚ್ಚಿರೋ ಹಸಿಮೆಣಸು ಹಾಕ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ತೀನಿ. ಈಗ ಕಂಚೆಕಾಯಿ ಹೆಚ್ಚಿರೋದನ್ನು ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಕಂಚೆಕಾಯಿ ತುಂಬ ಒಳ್ಳೆಯದು. ನಮಗೆ ತಲೆ ತಿರುಗೋದೆಲ್ಲ ಆಗ್ತಾ ಇದ್ದರೆ ಬಿಸಿಲಿಗೆ ಈ ಕಂಚೆಕಾಯಿ ಜ್ಯೂಸ್ ಮಾಡಿಕೊಡಿದ್ರೆ ಕಡಿಮೆ ಆಗುತ್ತೆ. ಮತ್ತು ನಮ್ಮಲ್ಲಿ ಬಾಣಂತಿಯರಿಗೆ ಇದರದ್ದೇ ಉಪ್ಪಿನಕಾಯಿ ಹಾಕಿ ಕೊಡ್ತಾಯಿದ್ರು. ಬೇರೆ ಉಪ್ಪಿನಕಾಯಿ ಕೊಡ್ತಾ ಇರಲಿಲ್ಲ. ಕಂಚೆಕಾಯಿ ಹೆಚ್ಚಿ ಅದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿ ಉಪ್ಪಿನಕಾಯಿ ಮಾಡ್ತಾಯಿದ್ರು. ಅದನ್ನು ಬಾಣಂತಿಯರಿಗೆ ಕೊಡ್ತಾಯಿದ್ರು. 40 ದಿನ ಆದಮೇಲೆ ಈ ಥರ ಸಾಂಬಾರೆಲ್ಲ ಮಾಡಿ ಕೊಡ್ತಾಯಿದ್ರು. ಸಿಪ್ಪೆಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅಷ್ಟು ಹುರಿಬೇಕು. ಒಂದು 10 ನಿಮಿಷನೇ ಹುರಿಬೇಕಾಗುತ್ತೆ. ಹುರಿದಷ್ಟು ಟೇಸ್ಟ್ ಆಗುತ್ತೆ ಸಾಂಬಾರು. ಇಲ್ಲಾಂದರೆ ಸ್ವಲ್ಪ ಕಹಿ ಬಂದುಬಿಡುತ್ತೆ. ಕಹಿ ಇಷ್ಟ ಆಗದೆ ಇದ್ದವರಿಗೆ ತಿನ್ನಲಿಕ್ಕೆ ಇಷ್ಟ ಆಗೋದಿಲ್ಲ. ಸಾಕು, ಹುರಿದಿದ್ದು ಇಷ್ಟು ಹುರಿದ್ರೆ ಸಾಕಾಗುತ್ತೆ. ಸಿಪ್ಪೆ ಎಲ್ಲ ಒಣಗಿದ ಹಾಗಾಗಿದೆ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ಬೆಲ್ಲ ಹಾಕ್ಕೊಳ್ತೀನಿ. ನೀರು ಹಾಕ್ಕೊಳ್ತೀನಿ. ಬೆಲ್ಲ ಎಲ್ಲ ಕರಗಿ ಕುದಿ ಬರಬೇಕಿದು. ಈಗ ಮಸಾಲ ರುಬ್ಕೊಂಡು ಬರ್ತೀನಿ. ಎಳ್ಳನ್ನು ಕೊನೆಯಲ್ಲಿ ಹಾಕ್ಕೊಳ್ತೀನಿ. ಇದನ್ನು ರುಬ್ಬಿ ತರ್ತೀನಿ. ಈಗ ಎಳ್ಳು ಹಾಕಿ ರುಬ್ಕೊಳ್ತೀನಿ. ಎಳ್ಳು ತುಂಬ ಪುಡಿ ಆಗೋದು ಬೇಡ, ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ವಿಡಿಯೋಗಳನ್ನು ಎಲ್ಲರೂ ನೋಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ರುಬ್ಬಿದ್ದಾಗಿದೆ. ಬೆಲ್ಲ ಎಲ್ಲ ಕರಗಿ ಪಾಕ ಬಂದಂಗೆ ಆಗಿದೆ. ಈ ಹದಕ್ಕೇ ಇರಬೇಕು. ಈ ಹೋಳುಗಳೆಲ್ಲ ಉಪ್ಪು ಬೆಲ್ಲನ ಹೀರ್ಕೊಳ್ಬೇಕು. ಈಗ ಇದಕ್ಕೆ ಮಸಾಲ ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದು ನೀರು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಉಪ್ಪು ಬೆಲ್ಲ ಬೇಕಿದ್ದರೆ ನೋಡಿ ಹಾಕ್ಕೊಳ್ಬೇಕು. ನಾನು ಮೊದಲೇ ಹಾಕಿದ್ದೀನಿ.
ಇದೀಗ ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ಕಂಚೆ ಹಣ್ಣಿನ ರಸ ಹಾಕ್ಕೊಳ್ಬೇಕು. ಕೊನೆಯಲ್ಲಿ ರಸ ಹಾಕ್ಕೊಂಡ್ರೆ ಪರಿಮಳ ಚೆನ್ನಾಗಿರುತ್ತೆ. ಕಂಚೆ ಹಣ್ಣಿನ ಪರಿಮಳ ಚೆನ್ನಾಗಿ ಬರ್ತಾ ಇರುತ್ತೆ. ಮೊದಲೇ ಹಾಕಿದ್ರೆ ಅದು ಪರಿಮಳ ಎಲ್ಲ ಹೋಗಿಬಿಟ್ಟಿರುತ್ತೆ. ರಸ ಹಾಕಿದ್ಮೇಲೆ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದನ್ನು ನಾನಿವತ್ತು ಅನ್ನಕ್ಕೆ ಹಾಕಿ ತಿನ್ನಲಿಕ್ಕೆ ಮಾಡ್ತಾಯಿದ್ದೀನಿ. ನೀರು ದೋಸೆಗೂ ಚೆನ್ನಾಗಿರುತ್ತೆ. ಇದು ಹೊರಗಡೆ ಇಟ್ಟರು ಒಂದು 2 ದಿನ ಹಾಳಾಗದೇ ಇರುತ್ತೆ, ಚೆನ್ನಾಗಿ ಕುದಿಸಿರೋದ್ರಿಂದ. ಹಣ್ಣಿನ ಸಾಂಬಾರು ಅಥವಾ ಗೊಜ್ಜುಳಿ ರೆಡಿಯಾಗಿದೆ. ನಮ್ಮ ಮಲ್ನಾಡ್ ಸ್ಪೆಷಲ್ ಕಂಚೆ ಹಣ್ಣಿನ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.